KTV ವೀಕ್ಷಕರಿಗೆ ನಮಸ್ಕಾರಗಳು. ಶ್ರೀ ಚಾಮುಂಡೇಶ್ವರಿ ದೇವಿಯ ಜನ್ಮದಿನ ಮಹೋತ್ಸವ. ಸುದ್ದಿಯ ವಿವರ. ಕೋಲಾರ ನಗರದ ಗಲ್ಪೇಟೆಯಲ್ಲಿ ನೆಲೆಸಿರುವ ಸುಮಾರು 100 ವರ್ಷಗಳ ಇತಿಹಾಸವುಳ್ಳ ಶ್ರೀ ಚಾಮುಂಡೇಶ್ವರಿ ದೇವಿಯ ಜನ್ಮದಿನದ ಪ್ರಯುಕ್ತ ಶ್ರೀ ಚಾಮುಂಡೇಶ್ವರಿ ಸೇವಾ ಟೆಂಪಲ್ ಟ್ರಸ್ಟ್ ರವರಿಂದ ಪೂಜಾ ಕಾರ್ಯಕ್ರಮಗಳನ್ನು ಗುರುವಾರ ಹಮ್ಮಿಕೊಳ್ಳಲಾಗಿತ್ತು. ಬೆಳಿಗ್ಗೆ 6 ಗಂಟೆಗೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ಪಂಚಾಮೃತಾಭಿಷೇಕ, ಹೂವಿನ ಅಲಂಕಾರ, ಅಷ್ಟಾವಧಾನ ಸೇವೆ, ನೈವೇದ್ಯ, ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಸಂಜೆ ಶ್ರೀ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯ ಪಲ್ಲಕ್ಕಿಯನ್ನು ಕೋಲಾರದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಈ ದೇವಸ್ಥಾನದ ಎಲ್ಲ ಪೂಜಾ ಕಾರ್ಯಕ್ರಮಗಳ ನೇತೃತ್ವವನ್ನು ಶ್ರೀ ಚಾಮುಂಡೇಶ್ವರಿ ಸೇವಾ ಟೆಂಪಲ್ ಟ್ರಸ್ಟ್ನ ಅಧ್ಯಕ್ಷರಾದ ರಾಮಕೃಷ್ಣರಾಜು, ಉಪಾಧ್ಯಕ್ಷರಾದ ಮೇಸ್ತ್ರಿ ಸೀನಪ್ಪ, ಕೆ ನಾಗರಾಜು, ಎಂ ನಾರಾಯಣಪ್ಪ, ಎಂ ಮಂಜುನಾಥ್, ಪೋಸ್ಟ್ ನಾರಾಯಣಸ್ವಾಮಿ, ಚಂದ್ರಶೇಖರ್, ರಾಜು, ಮುರಳಿ ಇವರ ಸಮ್ಮುಖದಲ್ಲಿ ನೆರವೇರಿತು. ಇದೇ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿದರು. ವರದಿ ಪರ್ವೀಜ್ ಅಹಮದ್. ಶ್ರೀಮಾತ್ರೆ ನಮಃ. ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸಾಚಾರ್ಯ. ಇದು ಕೋಲಾರ ನಗರದ ಗಲ್ಪೇಟೆ ಗ್ರಾಮದಲ್ಲಿ ಸುಮಾರು 53 ವರ್ಷಗಳಿಂದ ಚಾಮುಂಡೇಶ್ವರಿ ವರ್ಧಂತಿ ಅಂದರೆ ಜನ್ಮದಿನೋತ್ಸವವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ 6 ಗಂಟೆಗೆ ಪಂಚಾಮೃತ ಅಭಿಷೇಕ, ಗಂಧ, ಅರಿಶಿನ ಕುಂಕುಮಗಳಿಂದ ಅಭಿಷೇಕ ಆಗಿರುತ್ತೆ. ತದನಂತರ 9 ಗಂಟೆಗೆ ಹೂವಿನ ಅಲಂಕಾರವೆಲ್ಲ ಸೇರಿ ಮಹಾಮಂಗಳಾರತಿಯನ್ನು ಮಾಡಿರ್ತೇವೆ. ಸುಮಾರು ಸಾವಿರಾರು ಭಕ್ತಾದಿಗಳು ಬಂದು ಇಲ್ಲಿ ದೇವಿಯ ದರ್ಶನವನ್ನು ಮಾಡಿಕೊಂಡು ಅನ್ನದಾನವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾರೆ. ಅದೇ ರೀತಿ ಈ ದೇವಸ್ಥಾನಕ್ಕೆ ಸುಮಾರು 100 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಯಾರು ಬಂದು ತಾಯಿಯನ್ನು ಮನಸ್ಪೂರ್ವಕವಾಗಿ ಬೇಡಿಕೊಂಡು ಹೋಗ್ತಾರೋ ಅವರಿಗೆ ಸಂತಾನ ಭಾಗ್ಯ ದೊರೆಯುತ್ತೆ. ತದನಂತರ ಮಕ್ಕಳಾಗದವರಿಗೆ ಮಕ್ಕಳಾಗುತ್ತೆ. ತದನಂತರವಾಗಿ ಮಾಂಗಲ್ಯ ಭಾಗ್ಯ ಚೆನ್ನಾಗಿ ಅಮ್ಮನ ಅನುಗ್ರಹದಿಂದ ಆಗುತ್ತೆ. ಇದೇ ರೀತಿ ಭಕ್ತಾದಿಗಳು ಬಂದು ಮಳ್ಳಕ್ಕಿಯನ್ನು ಸಹ ಇಲ್ಲಿ ಕಟ್ಟೋ ವಾಡಿಕೆ ಇದೆ. ತದನಂತರವಾಗಿ ಈ ವರ್ಷದಲ್ಲಿ ಧನುರ್ಮಾಸ ಪೂಜೆ ತುಂಬ ವಿಜೃಂಭಣೆಯಾಗುತ್ತೆ. ಧನುರ್ಮಾಸ ಪ್ರಾರಂಭವಾಗಿ ಸಂಕ್ರಾಂತಿ ಹಬ್ಬದವರೆಗೂ ಸಹ ಬೆಳಗಿನ ಜಾವ 5 ಗಂಟೆಗೆ ಭಜನೆಯಿಂದ ಮಕ್ಕಳನ್ನು ಒಳಗೂಡಿ ತದನಂತರ 6 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ತದನಂತರ ಸಂಕ್ರಾಂತಿ ಹಬ್ಬದ ತಿಂಗಳ ಪೂರ್ತಿ ಭಜನೆಗೆ ಬಂದಿರೋ ಎಲ್ಲ ಮಕ್ಕಳಿಗೂ ಸಹ ವಿಶೇಷವಾದ ಒಂದು ಉಡುಗೊರೆಯನ್ನು ಕೊಟ್ಟು ಆ ದಿನ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ತದನಂತರವಾಗಿ ಚಾಮುಂಡೇಶ್ವರಿಯ ನವರಾತ್ರಿ ಉತ್ಸವ ತುಂಬ ಅದ್ಧೂರಿ ಆಗುತ್ತೆ. 9 ದಿವಸಗಳು ಸಹ ವಿಶೇಷವಾದಂತಹ ಅಲಂಕಾರಗಳಿಂದ ಕೂಡಿ ದಶಮಿ ದಿವಸ ವಿಶೇಷವಾಗಿ ಪೂಜೆಗಳನ್ನು ಸ್ವೀಕಾರ ಮಾಡಿ ಪ್ರಾಕಾರೋತ್ಸವವನ್ನು ಸಹ ಮಾಡಲಾಗುತ್ತದೆ. ಇನ್ನೊಂದು ವಿಶೇಷ ಏನಂದರೆ ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಲ್ಲಿ ಭಕ್ತಿ ಅನ್ನೋದು ಕಡಿಮೆ ಆಗೋಗ್ತಾ ಇದೆ. ಅದು ಭಕ್ತಿ ಹೆಚ್ಚಾಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಸಮಿತಿ ವತಿಯಿಂದ ಧನುರ್ಮಾಸದಲ್ಲಿ ಪ್ರಾತಃ ಕಾಲ ಬೆಳಗ್ಗೆ 5 ಗಂಟೆಗೆ ಭಜನೆಯನ್ನು ಇಲ್ಲಿಂದ ಗ್ರಾಮ ಪೂರ್ತಿ ಹೊರಡಿ ತದನಂತರವಾಗಿ ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದು ಭಜನೆಯನ್ನು ಮಾಡಿ ಪ್ರತಿಯೊಬ್ಬ ಮಕ್ಕಳು ಸಹ ಭಜನೆಯನ್ನು ಕಲಿತು ಅವರೇ ಸಹ ಹೇಳ್ತಾರೆ. ಹಾಗಾಗಿ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಅಳಿದು ಹೋಗ್ತಾ ಇರುವಂತಹ ಸಂಸ್ಕೃತಿಯನ್ನು ಇಲ್ಲಿ ನಾವು ಕಾಪಾಡ್ತಾ ಇದ್ದೀವಿ ಅಂತಂದರೆ ನಾವು ಒಬ್ಬರೇ ಕಾಪಾಡ್ತಾ ಇಲ್ಲ. ದೇವಾಲಯದಿಂದ ಅದನ್ನು ದೇವಿಯ ಕೃಪೆಯಿಂದ ಅದು ಕಾಪಾಡಲಾಗ್ತಾ ಇದೆ. ತದನಂತರವಾಗಿ ಸನಾತನ ಧರ್ಮ ಅನ್ನೋದು ಏನಿದೆಯೋ ಅದು ಇಲ್ಲಿಂದ ಮುಂದುವರಿಸ್ಕೊಂಡು ಹೋಗಬೇಕು ಅಂತಂದರೆ ಮಕ್ಕಳೇ ಅದಕ್ಕೆ ಕಾರಣ. ಹಾಗಾಗಿ ಆ ಮಕ್ಕಳು ಸಹ ಇಲ್ಲಿ ಬಂದು ಆ ದೇವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಧನುರ್ಮಾಸ ಭಜನೆ ನಾವು ವಿಜಯಕುಮಾರ್ ಮಾಸ್ಟರ್ ಇದ್ದರು, ದಿವಂಗತ ವಿಜಯಕುಮಾರ್ ಮಾಸ್ಟರು. ಅವ್ರ ಮುಖಾಂತರ ನಾವು 54 ವರ್ಷದಿಂದ ಭಜನೆ ಮಾಡ್ಕೊಂಡು ಧನುರ್ಮಾಸ ಭಜನೆ ಬೆಳಗ್ಗೆ 5 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಬೀದಿಯೆಲ್ಲ ಭಜನೆ ಹೋಗಿ ಬಂದು ಇಲ್ಲಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದ ಹೋಗ್ತೀರಿ. 100 ಜನ 120 ಜನ ಮಕ್ಕಳು ಬರ್ತಾರೆ. ಬೆಳಗ್ಗೆ ಲಾಸ್ಟ್ ದಿವಸ 14ನೇ ಧನುರ್ಮಾಸ 14ನೇ ತಾರೀಕು ಎಲ್ಲ ವಿಜೃಂಭಣೆಯಿಂದ ಭಜನೆ ನಡೆಯುತ್ತೆ, ಪೂಜೆ ನಡೆಯುತ್ತೆ. ಎಲ್ಲ ಭಕ್ತಾದಿಗಳು ಬರ್ತಾರೆ. ಇದು ದಸರಾ ಮತ್ತು ಶ್ರಾವಣ ಮಾಸ ಪ್ರಯುಕ್ತ ಏನಾದರೂ ವಿಶೇಷ ಪೂಜೆಗಳಿರ್ತಾವೆ ಇಲ್ಲಿ? ವರ್ಷ ನವರಾತ್ರಿ ಪೂಜೆ ವಿಶೇಷವಾಗಿ ನಡೆಯುತ್ತೆ. ಎಲ್ಲ ಭಕ್ತಾದಿಗಳು ಬಂದು ಸೇವೆ ಮಾಡ್ತಾರೆ. ಹಿರಿಯರು ಬರ್ತಾರೆ, ಚಿಕ್ಕವರು ಎಲ್ಲರೂ ಬಂದು ಸೇವೆ ಮಾಡ್ತಾರೆ ನವರಾತ್ರಿ ಪೂಜೆಗೆ. ಇದು ಶಂಕರಾಚಾರ್ಯ ಜಯಂತಿ ಯಾವ ತಿಂಗಳಲ್ಲಿ ಬರ್ತದೆ? ಇದು ಡಿಸೆಂಬರ್ 15ನೇ ತಾರೀಕಿಂದ ಜನವರಿ 14ನೇ ತಾರೀಕು. ಡಿಸೆಂಬರ್ 15ರಿಂದ ಜನವರಿ 15ನೇ ತಾರೀಕು ಎಲ್ಲ ಹುಡುಗರು ಊರೆಲ್ಲ ಭಜನೆ ಬಂದು ಭಜನೆ ಮಾಡ್ತೀರಿ. ಬೆಳಗ್ಗೆ ಬಂದು 6 ಗಂಟೆಗೆ ಪೂಜೆ ಆಗುತ್ತೆ, ಪ್ರಸಾದ ವಿನಿಯೋಗ ಆಗುತ್ತೆ. 14ನೇ ತಾರೀಕು ಜನವರಿ 14ನೇ ತಾರೀಕು
ವಿಶೇಷವಾಗಿ ಭಕ್ತಾದಿಗಳೆಲ್ಲ ಸೇರಿ ಅತಿಥಿಗಳೆಲ್ಲ ಬರ್ತಾರೆ. ನಾವು ವಿಶೇಷವಾಗಿ ಪೂಜೆ ನಡೀತಾವೆ. ಮಕ್ಕಳಿಗೆಲ್ಲ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡ್ತೀವಿ. ಯಾವುದೇ ಜಾತಿ ಮತ ಭೇದ ಇದ್ರೆ ಎಲ್ಲರೂ ಬಂದು ಜಾತಿ ಪದ ಭೇದ ಏನೂ ಇಲ್ಲ, ಎಲ್ಲ ಸಾಮೂಹಿಕವಾಗಿ ಎಲ್ಲ ಭಕ್ತಾದಿಗಳು ಒಂದೇ ನಮಗೆ. ಬೇರೆ ಅವರು ಇವರು ಅಂತ ಏನೂ ಇಲ್ಲ ನಮಗೆ. ಎಲ್ಲರೂ ಬಂದು ಇಲ್ಲಿ ಪೂಜೆಗೆ ನಮ್ಮ ಟ್ರಸ್ಟ್ನಲ್ಲೂ ಎಲ್ಲ ಇದೆ, ಎಲ್ಲ ಜನಾಂಗದವರು ಇದೆ ನಮ್ಮ ಟ್ರಸ್ಟ್ನಲ್ಲಿ. ಟ್ರಸ್ಟ್ ನಡೀತಾರೆ ನಮ್ದು ಚಾಮುಂಡೇಶ್ವರಿ ಟ್ರಸ್ಟ್ ಅಂತೇಳಿ. ಎಲ್ಲ ಜನಾಂಗದವರು ನಮ್ಮ ಟ್ರಸ್ಟ್ನವ್ರು ಇರೋದು. ಎಲ್ಲ ಸೇರಿ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ. ಎಲ್ಲ ಸೇರಿ ವಿಜೃಂಭಣೆಯಿಂದ ಮಾಡೋದು.